ಎಲ್ರಿಗೂ ನಮಸ್ಕಾರ. ಸಿದ್ದಪ್ಪಾಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಮ್ಮದು ಕೃಷಿ ಹೊಂಡ ತೆಗ್ಸೋದಕ್ಕೆ ಎಷ್ಟು ಖರ್ಚಾಯಿತು, ಯಾವ ಥರ ಅಪ್ಲೈ ಮಾಡೋದು ಅದೆಲ್ಲ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಶೀಟಲ್ಲಿ ಬಂದುಬಿಟ್ಟು ಎಸ್ಟಿಮೇಷನ್ ಇದೆ, ಎಷ್ಟು ನಮಗೆ ಅಮೌಂಟ್ ಸಿಗುತ್ತೆ ಅದೆಲ್ಲ. ನಾವು ಬಂದುಬಿಟ್ಟು ಫೋರ್ತ್ ಕಾಣಿಸ್ತಾ ಇದ್ದಿಲ್ಲ, 18x18x3 56,311. ಅದು ಮಾಡಿಸಿರೋದು. ಆಲ್ಮೋಸ್ಟ್ ಅದೊಂದು ಉದ್ದ ಅಗಲ 70 ಬರುತ್ತೆ. ಇದು ತೊಗೊಂಡಿರೋದು. ಮತ್ತು ಆಳ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 20 ಅಡಿ ಮೇಲ್ಗಡೆನೇ ಇದೆ. ನೋಡ್ಬೋದು. ಇವಾಗ ಫಸ್ಟ್ ನಾವು ಇಟ್ಯಾಚಿನ ಇಳಿಸ್ತಾ ಇದ್ದಾರೆ. ಇದು ಇಳಿಸಾದ್ಮೇಲೆ ಅಲ್ಲೇ ಆಲ್ಮೋಸ್ಟ್ ನಮ್ಮದು ರೋಡ್ ಏನಿದೆ, ಗದ್ದೆಗೆ ಬರೋ ರೋಡ್ ಪಕ್ಕದಲ್ಲೇ ಮಾಡಿಸಿದ್ದೀವಿ. ಫುಲ್ಲು ಮೇಲ್ಗಡೆ ಟಾಪಲ್ಲಿ ಬಂದಿದೆ, ಕೆಳಗಡೆ ಎಲ್ಲ ನಮ್ಮದು ಅಡಿಕೆ ತೋಟ ಇದೆ. ವಿತೌಟ್ ಮೋಟ್ರ್ ಇಲ್ಲದೇ ಗಾಳಿ ಪೈಪಿಂದನೂ ಹಾಕ್ಬೋದು ಅನ್ನೋ ಪ್ಲಾನ್ ಇಟ್ಟು ಮಾಡಿಸಿರೋದು. ನಾವಿಲ್ಲಿ ಮಾಡ್ತಾಯಿದ್ದೀವಿ. ನಿಮಗೆ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂದರೆ, ನೀವು ಎವ್ರಿ ಇಯರು ಬರ್ತಾ ಇರುತ್ತೆ, ಇಷ್ಟು ಒಂದು ಕೃಷಿ ಆಫೀಸಿಂದ ಇಷ್ಟು ಕೃಷಿ ಹೊಂಡಕ್ಕೆ ಅಪ್ಲಿಕೇಶನ್ ಬಂದಿದೆ ಅಂತ. ನಮ್ಮದ್ರಲ್ಲಿ ಒಂದು 14 ಬಂದಿತ್ತು. ಆ 14ರಲ್ಲಿ ನಾವು ಬಂದ ತಕ್ಷಣವೇ ಗೊತ್ತಾಗಿ ಅಲ್ಲೋಗಿ ಅಪ್ಲಿಕೇಶನ್ ಹಾಕಿದ್ವಿ. ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಲ್ಲೇ ಅವ್ರಿಗೆ ಗೊತ್ತಿರೋ ಕಾಂಟ್ರಾಕ್ಟರೇ ಇರ್ತಾರೆ, ಏನು ಗುಂಡಿ ತೆಗ್ಸೋದಕ್ಕೆಲ್ಲ. ಅವ್ರ ಮುಖಾಂತರನೇ ನಾವು ತೆಗ್ಸಿರೋದು. ಇಲ್ಲಿ ನೋಡ್ಬೋದು ನೀವು, ಈ ಥರ ಮಾಡಿಸ್ತಾ ಇದ್ದೀವಿ. ಮಣ್ಣು ಚೆನ್ನಾಗಿರೋದ್ರಿಂದ ನಾವು ಅಲ್ಲಿ ಕೆಳಗಡೆ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ, ನೋಡ್ಬೋದು. ನಾವು ನಮ್ಮದೇ ಅಡಿಕೆ ತೋಟಕ್ಕೆ ಹಾಕ್ಸಿದ್ದೀವಿ. ನಿಮಗೆ ಟ್ರ್ಯಾಕ್ಟ್ರ್ ಬಂದುಬಿಟ್ಟು ನಿಮ್ಮದೇ ತೊಗೋಬೋದು ಅಥವಾ ಸಪ್ರೇಟಾಗೂ ತೊಗೋಬೋದು. ನಾವು ಅವ್ರದ್ದೇ ಇದ್ದಿದ್ದರಿಂದ ಮತ್ತು ಎಲ್ಲರೂ ಇಲ್ಲಿ 4-5 ಟ್ಯಾಕ್ಟ್ರಿ ಜೋಡ್ಸೋಕ್ಕಾಗಲ್ಲ ಅಂತ ಅವ್ರವೇ ತೊಗೊಂಡ್ವಿ. ಮೇಲ್ಗಡೆ ಮಣ್ಣೆಲ್ಲ ಚೆನ್ನಾಗಿದ್ದರಿಂದ ನಾವು ಎಲ್ಲ ಅಡಿಕೆ ತೋಟಕ್ಕೆ ಹಾಕ್ಸಿದ್ವಿ. ಕೆಳಗಡೆ ಕಲ್ಲು ಬರ್ತಾ ಸ್ಟಾರ್ಟ್ ಆದಮೇಲೆ ಅದನ್ನು ಸೈಡಿಗೆ ಹಾಕ್ಸಿದ್ವಿ. ನಮಗೆ ಬಂದುಬಿಟ್ಟು ಕೃಷಿ ಹೊಂಡ ತೆಗ್ಸೋಕ್ಕೆ ಅಂತ 60,000 56,000, ಮತ್ತು ತಂತಿ ಬೇಲಿಗೆ 15,000 ಬರುತ್ತೆ, ತಂತಿ ಬೇಲಿ ಹಾಕ್ಸೋದಕ್ಕೆ ಅಂತಲೇ. ಮತ್ತು ತಾಡ್ಪಾಲಿಂದು ಸಪ್ರೇಟ್ ಇದೆ, ತಾಡ್ಪಾಲಿಗೆ 75,000. ಟೋಟಲ್ 1,50,000 ಸ್ಕೀಮ್ ಇದೆ. ಇದು ನಾವು ತೆಗ್ಸಿರೋದು. ನಿಮಗೆ ಇನ್ನೂ ಉದ್ದ ಆಗಲ ಜಾಸ್ತಿ ಬೇಕಂದರೆ ಜಾಸ್ತಿ ಬರುತ್ತೆ, ಕಡಿಮೆದಿದ್ದರೆ ಕಡಿಮೆ ಇರುತ್ತೆ. ಆ ಥರ ಬೇಸ್ಡ್ ಆನ್ ನೀವು ಎಷ್ಟು ನೆಲದ ಮೇಲೆ ತೆಗಿಸ್ತೀವಿ, ಎಷ್ಟು ಆಳ ತೆಗಿಸ್ತೀವಿ ಅದ್ರ ಮೇಲೆ. ಆಲ್ಮೋಸ್ಟ್ ಫಸ್ಟೇ ಇಟ್ಯಾಚಿ ಮತ್ತು JCB ಎರಡೂ ಕೆಲಸ ಮಾಡಿದೆ. ನೈಟ್ ಫುಲ್ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಖಾಲಿ ಇಟ್ಯಾಚಿ ಮಾತ್ರ ಕೆಲಸ ಮಾಡಿದೆ, ಏನಂದರೆ ಗುಂಡಿ ಸಮ ಮಾಡೋದಕ್ಕೆ ಅದಕ್ಕೆಲ್ಲ. ಸೈಡಿಗೆಲ್ಲ ಕಲ್ಲು ಬಂದಿರುತ್ತೆ, ಸ್ವಲ್ಪ ಲೈಟಾಗಿ ನೀರು ಹೊಡೆದು ನಾವು ಕಲ್ಲೆಲ್ಲ ಆರಿಸ್ಬೇಕಾಗುತ್ತೆ. ಇಲ್ಲಾಂದರೆ ತಾಡ್ಪಲ್ ಹಾಕಿದಾಗ ತಾಡ್ಪಲ್ಲಿ ಚುಚ್ಚಿಬಿಟ್ಟು ತಾಡ್ಪಲ್ ಹರಿಯೋ ಚಾನ್ಸಸ್ ಇರುತ್ತೆ. ನಾವು ಅಲ್ಲೇ ಹತ್ತಿರದಲ್ಲೇ ಇತ್ತು ತೋಟ. ರೋಡ್ ಇರೋದ್ರಿಂದ ಡೈರೆಕ್ಟ್ ಅಡಿಕೆ ಗಿಡದಲ್ಲಿ ಹೋಗಿ ಮಣ್ಣೆಲ್ಲ ಕೆಡಿಸಿದ್ವಿ. ಏನಕ್ಕಂದರೆ ಅಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ನಿಲ್ತಾ ಇತ್ತು, ಹಾಗಾಗಿ ಮಣ್ಣನ್ನು ಆ ತೋಟಕ್ಕೆ ಹಾಕ್ಸಿದ್ವಿ. ಗಿಡ ಎಲ್ಲ ಇವಾಗ ತುಂಬ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿದೆ ಎಲ್ಲ. ಇದಾದಮೇಲೆ ಗುಂಡಿಯಿಂದ ನಮಗೆ ನೀರು ತೆಗೆಯೋದಕ್ಕೆ ಏನಾದ್ರು ಪೈಪ್ಲೈನ್ ಥರ ಬೇಕಲ್ವ, ಕೇಸಿಂಗ್ ಪೈಪ್ ಹಾಕಿದ್ವಿ. ಇದು ಆ್ಯಕ್ಚುಲಿ ಸ್ಟ್ರೇಟ್ ಹಾಕಬೇಕಿತ್ತು. ಒಂದು ಟೀ ತೊಗೊಂಡ್ಬಿಟ್ಟು ಟೀಯಿಂದ ಒಂದು 4 ಅಡಿ ಮುಂದೆ ಹಾಕಿ ಸ್ಟ್ರೇಟ್ ಬರಬೇಕಾಗಿತ್ತು ಸೈಡಿಗೆ. ನಮ್ಮ ಹತ್ರ ಅಲ್ಲಿ ಕಲ್ಲು ಜಾಸ್ತಿ ಇರೋದ್ರಿಂದ ಅಲ್ಲಿ ತೆಗಿಯೋದಕ್ಕಾಗಲಿಲ್ಲ, ಹಾಗಾಗಿ ಸ್ಲ್ಯಾಬ್ ಥರ ತೆಗೆದಿದ್ದಾರೆ. ಇದಾದಮೇಲೆ ಫೈನಲ್ಲಾಗಿ ಈ ಥರ ಬಂದಿದೆ. ಇನ್ನು ತಂತಿ ಬೇಲಿ ಹಾಕಿಲ್ಲ ನಾವು, ಆ್ಯಕ್ಚುಲಿ ಹಾಕಬೇಕು. ತಂತಿ ಬೇಲಿ ಹಾಕಿದ್ದೀವಿ. ನೆಕ್ಸ್ಟ್ ಫೋಟೋದಲ್ಲಿದೆ. ತಂತಿ ಬೇಲಿಗೆ 15,000 ಸಪ್ರೇಟ್ ಇದೆ. ಏನಕ್ಕಂದರೆ ಯಾರು ಬಂದು ಬಿದ್ದರೆ, ತಂತಿ ಬೇಲಿ ಇಲ್ಲಾಂದರೆ ನಮ್ಮ ಮೇಲೆ ಕೇಸ್ ಹಾಕೋ ಚಾನ್ಸಸ್ ಇದೆ. ತಂತಿ ಬೇಲಿ ಇದ್ದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದು ನಮ್ಮ ಮೇಲೆ ಬರೋದಿಲ್ಲ. ತಂತಿ ಬೇಲಿ ಹಾಕಲೇಬೇಕು. ಇಲ್ಲಿ ನೋಡಿ, ತಂತಿ ಬೇಲಿ ಹಾಕಿದ್ದೀವಿ ನಾವು. ಇದು ಫುಲ್ ಕೆಲವೊಂದೆಲ್ಲ ಇಲಿ ಎಲ್ಲ ಕಡ್ದು ಬಿಟ್ಟಿತ್ತು. ಹುಷಾರಾಗಿ ಮಣ್ಣು ಹಾಕ್ಸುವಾಗ ಹುಷಾರಾಗಿ ನೋಡಿಕೊಂಡು ಹಾಕಿಸ್ಬೇಕು. ನಮ್ದು ಇಲಿ ಎಲ್ಲ ಕಡ್ದಿದ್ರಿಂದ ಪ್ಯಾಚ್ ಆಫ್ ವರ್ಕ್ ಎಲ್ಲ ತುಂಬ ಆಯಿತು ನಮ್ಮದು. ಇವಾಗಿಲ್ಲೂ ಅಡಿಕೆ ಗಿಡ ಹಚ್ತಾ ಇದ್ದೀವಿ, ನೋಡಬೇಕು. ನೋಡ್ತಿದ್ದೀರಾ, ತಂತಿ ಬೇಲಿ ಫುಲ್ ಹಾಕಿದ್ದೀವಿ. ತಂತಿ ಬೆಟರ್ ಟಾಟಾದ ತಂತಿ ತೊಗೊಳ್ಳಿ, ಮಳೆಗಾಲದಲ್ಲಿ ಇದಾಗೋದಿಲ್ಲ. ಇಲ್ಲಿ ನೋಡಿದ್ದೀರಾ, ಇಲ್ಲಿ ಕಡ್ದಿದೆ. ಇದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಗಮ್ ಫೋಟೋ ಹಾಕಿದ್ದೀನಿ. ಇದನ್ನು ಜಸ್ಟ್ ಎಕ್ಸ್ಟ್ರಾ ಬಂದಿರುತ್ತಲ್ವ, ನಮ್ಮ ಹತ್ರ ತಡ್ಪಲ್ ಎಕ್ಸ್ಟ್ರಾ ಇರುತ್ತಲ್ವ, ಅದಕ್ಕೆ ಗಮ್ ಎರಡಕ್ಕೂ ಹಾಕಬೇಕು. ನಮ್ಮದಿಲ್ಲಿ ಬಿಲ್ ನೋಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಆ್ಯಕ್ಚುಲಿ ತಾಡ್ಪಲ್ದು ಟೋಟಲ್ ಬಂದುಬಿಟ್ಟು 1018 ಸ್ಕ್ವೇರ್ ಮೀಟ್ರ್ ಆಗಿದೆ. ನಮ್ಮದು ಆ್ಯಕ್ಚುಲಿ ಸಬ್ಸಿಡಿ ಬಂದುಬಿಟ್ಟು 599 ಇಂಟು 120 ಮಾಡಿದರೆ ಆಲ್ಮೋಸ್ಟ್ 70,000 ಸಮಥಿಂಗ್ ಬರುತ್ತೆ. ನಮ್ಮದು 418 ಎಕ್ಸ್ಟ್ರಾ ಆಗಿರೋದ್ರಿಂದ ನಮ್ಮ ಕೈಯಿಂದ 50,000 ಹೋಯಿತು ತಾಡ್ಪಲ್ಲಿಗೋಸ್ಕರ.
ಸೊ ನಾವು ಇವಾಗ ಕೃಷಿ ಹೊಂಡ ತೆಗ್ಸೋಕ್ಕೆ ಇಟ್ಯಾಚಿದು ಮತ್ತು ಟ್ರ್ಯಾಕ್ಟರ್ದು ಖರ್ಚೇನಿದೆ ಅದು ನಾವು ಫಸ್ಟ್ ಕೈಯಿಂದ ಇನ್ವೆಸ್ಟ್ ಮಾಡಬೇಕು. ಅದು ಮತ್ತೆ ನಮಗೆ ಅಕೌಂಟಿಗೆ ಹಾಕ್ತಾರೆ. ಸೊ ಅದಾದಮೇಲೆ ತಂತಿ ಬೇಲಿದು ಅಷ್ಟೇ, ತಂತಿ ಬೇಲಿದು ಫಸ್ಟ್ ತಗೊಂಬಂದು ನಾವು ಕೈಯಿಂದ ತೊಗೊಂಬಂದು ಹಾಕಬೇಕು. ಅದಾದಮೇಲೆ ನಮಗೆ ಬಿಲ್ ಪಾಸ್ ಆಗೋದು. ಮತ್ತು ತಾಡಪಾಲಿಂದ ಏನಿದೆ ಅಲ್ವಾ, ತಾಡಪಾಲಿಂದು ಅವ್ರು ಹಾಕೋಕೆ ಬಂದಾಗ ಆ ಟೈಮಲ್ಲಿ ನಮ್ಮದು ಸಬ್ಸಿಡಿ ಎಷ್ಟು ಬಂದಿರುತ್ತೆ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ, ಎಕ್ಸ್ಟ್ರಾ ಬಂದಿದ್ದರೆ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಅಲ್ಲೇ ಕೊಡಬೇಕು ಅವರಿಗೆ. ಸೊ ಇದೆಲ್ಲ ಅಕೌಂಟಿಗೆ ಬರೋ ಇದು ಇರೋದಿಲ್ಲ, ಡೈರೆಕ್ಟ್ ಅವ್ರ ಕೈಗೆ ಕೊಟ್ಟರೆ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.